ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬಹಳ ಮುಖ್ಯವಾದ ಮಾಹಿತಿ ಇದೆ. ಅದರಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಗೃಹಲಕ್ಷ್ಮಿ ಮೇ ತಿಂಗಳವರೆಗೂ ಬಂದಿದೆ ಅಂತ ಹೇಳಿ ಸರ್ಕಾರದಿಂದ ಅಪ್ಡೇಟ್ ಬರ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ. ಜನವರಿಯಿಂದ ಇಲ್ಲಿವರೆಗೂ 5 ಕಂತುಗಳು ಜಮಾ ಆಗಿದ್ದು ನಿಜ. ಅದು ಹೇಗೆ, ಯಾವ್ಯಾವ ಕಂತು ಜಮಾ ಆಗಿದೆ ಅನ್ನೋ ಕ್ಲಾರಿಟಿ ಮತ್ತು ಸರ್ಕಾರಕ್ಕೂ ಕೂಡ ಈ ವಿಡಿಯೋದ ಮೂಲಕ ಮನವಿ ಇದೆ. ದಯವಿಟ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ, ಹಾಗೆ ಪ್ರತಿಯೊಬ್ಬರು ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಈ ಮಾಹಿತಿ ಸರ್ಕಾರಕ್ಕೂ ಕೂಡ ತಲುಪಬೇಕಾಗಿದೆ. ಯಾಕೆಂದರೆ ಇದ್ರ ಬಗ್ಗೆ ಮಾಧ್ಯಮದವರಾಗಲಿ ಯಾರೂ ಕೂಡ ನೇರವಾಗಿ ಪ್ರಶ್ನೆಯನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ಅವರಿಗೂ ಕೂಡ ಮಾಹಿತಿ ಕೊರತೆ ಇದೆ. ಯಾಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ 5 ಕಂತು ಜಮಾ ಆಗಿದೆ, ಹಾಗಾಗಿ ನಾವು ಮೇವರೆಗೂ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ಮಿಸ್ಟೇಕ್ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಹೊಸದಾಗಿ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಕೆಲವೊಂದಿಷ್ಟು ಜನರು. ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು DBT ಕರ್ನಾಟಕ ಆ್ಯಪ್, ಇದು ಒಂದು ಕರ್ನಾಟಕದ ಆ್ಯಪು, ಕರ್ನಾಟಕ ಸರ್ಕಾರ ಮಾಡಿರುವಂಥ ಆ್ಯಪು. ಕಳೆದ ಬಾರಿ ಕೊನೆಯದಾಗಿ ಗೃಹಲಕ್ಷ್ಮಿ ಹಣ ಜಮಾ ಆಗಿರುವಂಥದ್ದು ಜೂನ್ ತಿಂಗಳಲ್ಲಿ, ಓಕೆನಾ. ಜೂನ್ 10ನೇ ತಾರೀಕು ಜಮಾ ಆಗಿದೆ. ನಿಮಗೆ ಯಾಕೆ ಈಗ ಜನವರಿಯಿಂದ ಇಲ್ಲಿವರೆಗೂ ಸಹ 5 ಕಂತುಗಳು ಜಮಾ ಆಗಿದೆ, ಓಕೆನಾ. ಜನವರಿಯಿಂದ ಇಲ್ಲಿವರೆಗೂ, ಅಲ್ಲಿಗೆ ನಿಮಗೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳು ಜಮಾ ಆಗಿದೆಯಲ್ಲ, ಮತ್ತೆ ಯಾಕೆ ಇನ್ನೂ ಬಾಕಿ ಕಂತು ಬಂದಿಲ್ಲ ಅಂಥೇಳಿ ನೀವು ಕೇಳ್ತಾ ಇದ್ದೀರಾ. ಅಥವಾ ಸಹಜವಾಗಿ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಇದ್ದರೆ ಇದರಲ್ಲಿ ಒಂದು ಕ್ಲಾರಿಟಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡ್ತಾ ಇರ್ಬೋದು ನೀವು, ಜನವರಿ ಟೈಮಲ್ಲೂ ಸಹ ಇದೇ ರೀತಿ 3 ತಿಂಗಳಿಗೊಂದ್ಸರಿ ಹಣ ಬಿಡುಗಡೆ ಆಗಿತ್ತು, ಡಿಲೇ ಆಗಿತ್ತು, ಓಕೆನಾ. ಡಿಲೇ ಆಗಿರೋದ್ರಿಂದ ಏನಾಯಿತು, ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ನವಂಬರಲ್ಲಿ ಮತ್ತು ಡಿಸೆಂಬರಲ್ಲಿ ಬರಬೇಕಾದ ಹಣ ಮಾರ್ಚ್ ತಿಂಗಳಲ್ಲಿ ಜಮಾ ಆಗಿದೆ, ಓಕೆನಾ. ಮಾರ್ಚ್ 3 ಮತ್ತು ಮಾರ್ಚ್ 13ಕ್ಕೆ ಏನು ಜಮಾ ಆಗಿದೆಯಲ್ಲ ಅದು ನವಂಬರ್ ಡಿಸೆಂಬರ್ ತಿಂಗಳ ಹಣ. ಮಾರ್ಚ್ 31ಕ್ಕೆ ಏನು ಜಮಾ ಆಗಿದೆಯಲ್ಲ ಅದು ಜನವರಿ ತಿಂಗಳ ಹಣ, ಓಕೆನಾ. ಮಾರ್ಚ್ 31ಕ್ಕೆ ಜಮಾ ಆಗಿರುವಂಥ 2,000 ರೂಪಾಯಿ ಜನವರಿ ತಿಂಗಳ ಹಣ. 24 ಮೇ 2025ಕ್ಕೆ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, 24 ಮೇ 2025ಕ್ಕೆ ಜಮಾ ಆಗಿರೋದು ಫೆಬ್ರವರಿ ತಿಂಗಳ ಹಣ. 10/6ಕ್ಕೆ ಏನು ಜಮಾ ಆಗಿದೆಯಲ್ಲ ಅದು ಮಾರ್ಚ್ ತಿಂಗಳ ಹಣ. ಇಲ್ಲಿ ನಿಮಗೆ ಈ ವರ್ಷ 2025ರಲ್ಲಿ 5 ಕಂತು ಜಮಾ ಆಗಿದ್ದು ನಿಜ. ಆದರೆ ಅದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ಲ, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ರೀತಿಯಾಗಿ 5 ಕಂತು ಜಮಾ ಆಗಿರೋದ್ರಿಂದ ಅವರ ಆರ್ಥಿಕ ಸಲಹೆಗಾರರಾಗಿರ್ಬೋದು, ಅವರ ಅಸಿಸ್ಟೆಂಟ್ಗಳಾಗಿರ್ಬೋದು, ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೆಲವೊಂದು ಅಧಿಕಾರಿಗಳಿಂದ ಅವರಿಗೆ ತಪ್ಪು ಮಾಹಿತಿ ಹೋಗಿರ್ಬೋದು. ಈ ವಿಡಿಯೋದ ಮುಖಾಂತರ ನಮ್ಮ ವೀಕ್ಷಕರ ಪರವಾಗಿ ಈ ವಿಡಿಯೋದ ಪರವಾಗಿ ನಾನು ಕೇಳ್ಕೊಳ್ತಾ ಇರೋದಷ್ಟೇ, ಇನ್ನೂ ಕೂಡ ಏಪ್ರಿಲ್, ಮೇ, ಜೂನ್ 3 ತಿಂಗಳ ಹಣವನ್ನು ಬಾಕಿ ಇಟ್ಕೊಂಡಿದ್ದಾರೆ ಸರ್ಕಾರ. ಆದಷ್ಟು ಬೇಗ ಈ ಹಣವನ್ನು ರಿಲೀಸ್ ಮಾಡಬೇಕು. ನಿಮಗೆ ನಿಮ್ಮ ಕಣ್ಣು ಮುಂದೆ ನಾನು ಪ್ರೂಫನ್ನು ಇಟ್ಟಿದ್ದೇನೆ. ಈ ಮಾರ್ಚ್ ತಿಂಗಳಲ್ಲಿ 3 ಕಂತು ಬಂದಿರೋದು ಜನವರಿ, ಫೆಬ್ರವರಿ, ಮಾರ್ಚ್, ಜನವರಿ ಫೆಬ್ರವರಿದಲ್ಲ, ಅದು ನವಂಬರ್, ಡಿಸೆಂಬರ್, ಜನವರಿದು, ಓಕೆನಾ. ಹಾಗಾಗಿ ಈ ರೀತಿ ವಿಡಿಯೋಗಳನ್ನು ಮಾಡೋರಿಗೆ ಆದಷ್ಟು ಸಪೋರ್ಟ್ ಮಾಡಿ. ಇಂದು ಬರುತ್ತೆ, ನಾಳೆ ಬರುತ್ತೆ, ನಾಡ್ದು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ. ಯಾವ ಕಂತು ಬಾಕಿ ಇದೆ ಸರ್ಕಾರದಿಂದ ಬಿಡುಗಡೆ ಆಗಬೇಕಾಗಿರೋದು ಯಾವುದು ಬಾಕಿ ಇದೆ ಅನ್ನೋದು ಮುಖ್ಯ. ಇಲ್ಲಿವರೆಗೂ ನಾವು ಸತತವಾಗಿ 2023ರಿಂದನೂ ಸಹ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದ ನಂತರ ಅದರಲ್ಲೂ ಕೂಡ ಗೃಹಲಕ್ಷ್ಮಿ 1ನೇ ಕಂತಿಂದ ಇಲ್ಲಿವರೆಗೂ ನಿರಂತರವಾಗಿ ನಾವು ಅಪ್ಡೇಟ್ಗಳನ್ನು ಕೊಟ್ಕೊಂಡು ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಹಣ ಕೊಟ್ಟಾಗೆಲ್ಲ ಸಪೋರ್ಟ್ ಮಾಡಿದ್ದೇವೆ. ಇಂಥ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿರೋದು ನಿಜ. ಜನರಿಗೆ ಸಾಕಷ್ಟು ಇದರಿಂದ ಉಪಯೋಗ ಆಗಿದೆ. ಈಗ ಒಂದು ಸಣ್ಣ ತಪ್ಪಿಂದ ಈ ಒಂದು ಸಣ್ಣ ತಪ್ಪಿಂದ ತಪ್ಪು ಸಂದೇಶ ಜನರಿಗೆ ಹೋಗಬಾರ್ದು. ಹಾಗಾಗಿ ಇದನ್ನು ಆದಷ್ಟು ಬೇಗ ಲೇಟೆಸ್ಟ್ ಅಪ್ಡೇಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕಡೆಯಿಂದ. ನೀವು ಇದನ್ನು ಹೇಳಬೇಕಾಗಿದೆ. ದಯವಿಟ್ಟು ನಮ್ಮ ಕಡೆಯಿಂದ ಏನೋ ಸ್ವಲ್ಪ ತಪ್ಪಾಗಿದೆ, ನಾವು ಮೇವರೆಗೂ ಹಣ ಹಾಕಿಲ್ಲ, ಏಪ್ರಿಲ್ ಮತ್ತು ಮೇ, ಜೂನ್ ತಿಂಗಳ ಹಣ ನಮ್ಮ ಕಡೆ ಬರೋದು ಬಾಕಿ ಇದೆ ಅಂಥೇಳಿ ಮಾಹಿತಿಯನ್ನು ಕೊಡಬೇಕಾಗಿದೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಓಕೆನಾ, ದಯವಿಟ್ಟು ಯಾರೆಲ್ಲ ವಿಡಿಯೋನ ವೀಕ್ಷಣೆ ಮಾಡ್ತಾ ಇದ್ದೀರಾ ತಪ್ಪದೇ ನೀವು 1,000ಕ್ಕೂ ಹೆಚ್ಚು ಲೈಕನ್ನು ಮಾಡಿ. ನಾವು ಸಹಜವಾಗಿ ವಿಡಿಯೋ ಮಾಡಿದಾಗಲೇ 1,000 ಲೈಕ್ಸ್ ಇರುತ್ತೆ.
ಆದಷ್ಟು ನೀವು ಲೈಕ್ ಮಾಡಿ ಅಂತ ಹೇಳಿ ಬಯಸ್ತಾ ಇದ್ದೇನೆ. ಯಾಕೆಂದರೆ ನೀವು ಲೈಕ್ ಮಾಡಿದ್ರೆ ಆದಷ್ಟು ವಿಡಿಯೋ ರೀಚ್ ಜಾಸ್ತಿ ಆಗುತ್ತೆ. ಹಾಗೆ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ರೀಚ್ ಜಾಸ್ತಿ ಆಗುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ಸರ್ಕಾರದ ಕಡೆ ಈ ಗಮನ ಸೆಳೆಯುತ್ತೆ. ಹೌದು, ಮಾಧ್ಯಮಕ್ಕೆ ಹೋಗುತ್ತೆ. ಮಾಧ್ಯಮದವರು ಪುನಃ ಮತ್ತೆ ಫಲಾನುಭವಿಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ, ಎಷ್ಟು ತಿಂಗಳು ಬಂದಿಲ್ಲ ಅಂತ. ಇದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಅವರಿಗೆ ಎಕ್ಸಾಕ್ಟಾಗಿ ಯಾವ ತಿಂಗಳು ಬಂದಿದೆ, ಯಾವ ತಿಂಗಳು ಬಂದಿಲ್ಲ, ಎಲ್ಲಿವರೆಗೂ ಬಂದಿದೆ, ಈ ವರ್ಷದಲ್ಲಿ 5 ಕಂತು ಆದರೆ ಅದು ಯಾವ್ಯಾವ ತಿಂಗಳು ಬರಬೇಕಾಗಿರೋ ಹಣ ಅನ್ನೋ ಮಾಹಿತಿ ಅವರಿಗಿಲ್ಲ. ಹಾಗಾಗಿ ನಮ್ಮ ಒಂದು ಚಾನಲ್ನಲ್ಲಾಗಿರ್ಬೋದು, ಕೆಲವೊಂದು ನಿಖರವಾದ ಕೊಡುವಂಥ ಚಾನಲ್ಗಳು ಸಾಕಷ್ಟಿದೆ. DBT ಕರ್ನಾಟಕ ಆ್ಯಪ್ನ ಪ್ರೂಫನ್ನು ಇಟ್ಕೊಂಡು ನಿಮಗೂ ಕೂಡ ಇದೇ ರೀತಿ ಜಮಾ ಆಗಿರುತ್ತೆ. ಒಂದಿನ ಆ ಕಡೆ, ಒಂದಿನ ಈ ಕಡೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. 24/5 ಇದ್ದರೆ ನಿಮಗೆ 26/5 ಬಂದಿರ್ಬೋದು, ಅಥವಾ 22/5 ಬಂದಿರ್ಬೋದು. ಜೂನ್ 10, 2025ಕ್ಕೆ 20ನೇ ಕಂತಿನ ಹಣ ಈ ಫಲಾನುಭವಿಗೆ ಜಮಾ ಆಗಿದೆ. ಇದು ನಿಮಗೆ ಎಲ್ಲೋ ಜೂನ್ 12ಕ್ಕಾಗಿರ್ಬೋದು, ಜೂನ್ 16ಕ್ಕಾಗಿರ್ಬೋದು. ಒಟ್ಟು ಜೂನ್ ತಿಂಗಳಲ್ಲಿ 20ನೇ ಕಂತು ಜಮಾ ಆಯಿತು. ಅದಾದ ನಂತರ ಇದುವರೆಗೂ ಸಹ ಯಾವುದೇ ಬಾಕಿ ಕಂತು ರಿಲೀಸ್ ಆಗಿಲ್ಲ. ಇದು ರಿಲೀಸ್ ಆಗಿರುವಂತಹ ನಿಮ್ಗೆ ಏನೇ ಪ್ರೂಫ್ ಇದ್ದರೂ DBT ಕರ್ನಾಟಕ ಆ್ಯಪಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆಗುತ್ತೆ. ಪೆನ್ಷನ್ ಹಣ ಆಗಿರ್ಬೋದು, SSP ಸ್ಕಾಲರ್ಶಿಪ್ ಆಗಿರ್ಬೋದು, ಯಾವುದನ್ನೇ ನೀವು ವೀಕ್ಷಣೆಯನ್ನು DBT ಕರ್ನಾಟಕ ಆ್ಯಪಲ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಇನ್ ಕೇಸ್ ಸರ್ಕಾರಕ್ಕೆ ಇನ್ನೂ ಡೌಟ್ ಇದ್ದರೆ ಪ್ರೂಫ್ ಕಳಿಸಿ ಅಂತ, ಪ್ರೂಫ್ ತೋರಿಸಿ ಅಂತ ಮಾಧ್ಯಮದವರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರಶ್ನೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಬೇಕಾದರೆ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸಿ ಯೋಜನೆ ಅನುಷ್ಠಾನಗೊಂಡ ನಂತರ ಇಲ್ಲಿವರೆಗೂ ಸಹ 20 ಕಂತುಗಳು ಮಾತ್ರ ಜಮಾ ಆಗಿರುವಂಥದ್ದು. ಅದು ಮಾರ್ಚ್ 2025ರವರೆಗೆ ಮಾತ್ರ ಹಣ ಜಮಾ ಆಗಿರುವಂಥದ್ದು. ಏಪ್ರಿಲ್, ಮೇ, ಜೂನ್ ಇನ್ನೂ ಕೂಡ ಬರೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ನಾವು ನಿರಂತರವಾಗಿ ದಿನನಿತ್ಯವೂ ಯಾಕೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂದರೆ, ಈ ಬಾಕಿ ಕಂತು ಏನಿದೆ ಅದು ನಿಮಗೆ ರಿಲೀಸ್ ಮಾಡೋವರೆಗೂ ಸಹ ನಿರಂತರವಾಗಿ ನಾವು ವಿಡಿಯೋಗಳನ್ನು ಮಾಡ್ತಾನೆ ಇರ್ತೀವಿ. ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತಾ ಇರ್ತೀವಿ. ಇತ್ತು ಪ್ರೂಫ್ ಸಮೇತ. ಇವತ್ತು ಅದರಲ್ಲೂ ಕೂಡ ನಿಮಗೆ ಈ 2025ರಲ್ಲಿ ಏನು 5 ಕಂತುಗಳು ಜಮಾ ಆಗಿದೆ, ಈ 5 ಕಂತುಗಳು ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಈ ರೀತಿಯಾಗಿ ಜಮಾ ಆಗಿದೆ ಹೊರತು ಇದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇದ್ ಅಲ್ಲ. ಓಕೆನಾ? ಹಾಗಾಗಿ ನಿಮಗೆ ಆ ತಿಂಗಳದ ಹಣ ಆ ತಿಂಗಳೇ ಬರಲ್ಲ. ಯೂಶ್ವಲಿ ಸ್ಟಾರ್ಟಿಂಗಲ್ಲಿ ಏನಾಗ್ತಿತ್ತು, ಏಪ್ರಿಲಲ್ಲಿ ಬರೋದು, ಮೇ ಬರ್ತಿತ್ತು, ಮೇಯಲ್ಲಿ ಬರೋದು, ಜೂನಲ್ಲಿ ಬರ್ತಿತ್ತು, ಜೂನಲ್ಲಿ ಬರೋದು, ಜುಲೈಯಲ್ಲಿ ಬರ್ತಿತ್ತು. ಬಟ್ ಇವಾಗ ಹಾಗಲ್ಲ. 2 ತಿಂಗಳು, 3 ತಿಂಗಳು, ಒಮ್ಮೊಮ್ಮೆ 2.5 ತಿಂಗಳು ಈ ರೀತಿ ಡಿಫ್ರೆನ್ಸ್ ಆಗ್ತಾ ಇದೆ. ಹಾಗಾಗಿ ಸರ್ಕಾರದವರಿಗೂ ಸಹ ಕನ್ಫ್ಯೂಷನ್ ಆಗಿರ್ಬೋದು. ಹಾಗಾಗಿ ಆದಷ್ಟು ಬೇಗ ಇದನ್ನ ಸಾರ್ಟ್ ಔಟ್ ಮಾಡಿ ಬಾಕಿ ಇರುವಂತಹ 3 ಕಂತುಗಳು ಸದ್ಯಕ್ಕೆ 1 ಕಂತಾದರೂ ಬಿಡುಗಡೆ ಮಾಡಿದರೆ ಒಂದು ಕ್ಲಾರಿಟಿ ಸಿಗುತ್ತೆ, ನೀವು ಯಾವ ಕಂತು ಬಿಡುಗಡೆ ಮಾಡಿದ್ದೀರಿ ಅಂಥೇಳಿ. ಅದು ಆವಾಗ ನಮಗೆ ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಆರ್ಡರ್ ಅಲ್ಲ, ರಿಕ್ವೆಸ್ಟು. ದಯವಿಟ್ಟು ಒಂದು ಕಂತನ್ನು ರಿಲೀಸ್ ಮಾಡಿದರೆ ಬಾಕಿ ಕಂತು 19, 18 ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಬಂದಿಲ್ಲ. 19ನೇ ಕಂತು, 20ನೇ ಕಂತು ಅಂತೂ ಇನ್ನೂ ಕೂಡ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ. ಅದು ಮಾರ್ಚ್ ತಿಂಗಳ ಹಣ ಬರೋದು ಬಾಕಿ ಇದೆ. ಹಾಗಾಗಿ ನಿಮಗೂ ಕೂಡ ಯಾವ ಕಂತು ಬಾಕಿ ಇದೆ, ನಾನು ಹೇಳಿರೋದು ಸರಿ ಇದೆಯಾ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಓಕೆನಾ? ನಿಮ್ಮ ಕಮೆಂಟು ಬಹಳ ಮುಖ್ಯ ಆಗಿರುತ್ತೆ. ಪ್ರತಿಯೊಬ್ಬರು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂಥ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.